ಮೂಲತಃ ಇವರು ಡಿ ಕೆ ಶಿ ಪರ ಬ್ಯಾಟ್ ಬೀಸುವಂಥವ್ರು. ಇವರು ಇದನ್ನು ಮಾತಾಡಿ ವ್ಯಂಗ್ಯ ಮಾಡಿದ್ದಾರೆ ಇದ್ರ ಬಗ್ಗೆ. ಹಾಗಿದ್ರು ಕೂಡ ಅವರು ವಾಮಾಚಾರದ ನಂಬುವುದಿಲ್ಲಂತಲ್ಲ, ಅವರು ನಂಬ್ತಾರೆ. ಅವರು ವಾಮಾಚಾರ ಮಾಡಿಸೋ ಕಡೆ ವಿಶ್ವಾಸ ಇಟ್ಟಂಥವ್ರು ಇದ್ದಾರೆ. ಇದು ಯಾಕಂದರೆ ಕೆ ಎಲ್ ರಾಜನ್ ಹೇಳ್ಯಾರಂದ್ರೆ ಟೀಕೆ ಮಾಡೋದಷ್ಟೇ ವಿನ ಮತ್ತೇನಲ್ಲ. ಇದಾಗಬಾರ್ದಾಗಿದೆ. ಇವತ್ತು 21ನೇ ಶತಮಾನ ಹೊಂಟಾಗ ನಾವು ನಮ್ಮ ಮಕ್ಕಳಿಗೆ ವೈಚಾರಿಕತೆಯನ್ನು ತಿಳಿಸುವಂಥದ್ದು ಕಲಿಸ್ಬೇಕಾಗ್ಯದ. ಬದುಕುವುದು ಹೇಗೆ ಎನ್ನುವುದು ತಿಳಿಸ್ಬೇಕಾಗ್ಯದ. ಯಾವ ಕಾರಣಕ್ಕೆ ಸುಮ್ಮನಿದ್ದಾರೆ, ಅವರು ಮೌನಿದ್ದಾರೆ, ಅನೇಕ ಕಾರಣ ಇರ್ಬೋದು. ಅವರು ಮಹಾನ್ ತಂತ್ರಗಾರಿಕೆಯಲ್ಲಿ ಮುಂದುವರೆದಂಥವ್ರು. ಸಿದ್ದರಾಮಯ್ಯನವರು ರಾಜಕೀಯ ಪಟ್ಟಗಳನ್ನು ಹಾಕುವಲ್ಲಿ ನಿಸ್ಸೀಮರು. ಡಿ ಕೆ ಶಿ ಅವ್ರನ್ನ ಇಲ್ಲಿವರೆಗೆ ಪ್ರತಿಯೊಂದು ಡಿ ಕೆ ಶಿ ಪಟ್ಟಿಗೆ ಪ್ರತಿಪಟ್ಟು ಹಾಕಿ ಬದಿಗೆ ಸೇರಿಸ್ತಾ ಬಂದಂಥವ್ರು. ಅಂಥವ್ರು ಒಂದು ಯಾವುದೋ ಮಾಟ ಮಂತ್ರ ಮಾಡಿ ಬದಲು ಮಾಡ್ತಾರೆ ಅನ್ನುವಂಗೆ ಒಬ್ಬ ಜವಾಬ್ದಾರಿತ ಒಬ್ಬ ಹಿಂದೆ ಮಿನಿಸ್ಟರ್ ಇದ್ದಂಥವರು, ಈಗಲೂ ಕ್ಯಾಬಿನೆಟ್ ಮಿನಿಸ್ಟರ್ ಸಂವಿಧಾನದಿಂದವರು ಮಾತಾಡೋದು ಯಾಕೋ ಏನೋ ಸರಿ ಅನಿಸಲಿಲ್ಲ ಅಂತೇಳಿ. ಇವರ ಅಧ್ಯಕ್ಷರಿದ್ದಂಥ ಅಪೆಕ್ಸ್ ಬ್ಯಾಂಕ್ ಮೇಲೆ ಸಾಕಷ್ಟು ಆರೋಪ ಬಂದಿದ್ದಾವೆ ಭ್ರಷ್ಟಾಚಾರದ ಆರೋಪ ಬಂದಾಗ ಇವರು ಮಾಟ ಮಾಡಿ ಈ ಎಲ್ಲ ಅವ್ರ ವಿರೋಧ ಮಾತಾಡೋರು ಬಾಯಿ ಮೊದಲು ನಡೆಸ್ಬೇಕಾಗಿತ್ತು. ಇವತ್ತು ಅವ್ರ ಬಗ್ಗೆ ಅಪೆಕ್ಸ್ ಬ್ಯಾಂಕಿನ ಸಲುವಾಗಿ ಅನೇಕ ಆರೋಪಗಳು ಬರ್ತಾಯಿದ್ದವು. ಅದು ಹಿಂಗೆ ಮಂತ್ರ ಗಾಳಿ ನಿಂಬೆಕಾಯಿ ಹೋಗೋದು ಯಾಕೆ ಓಡಿಸ್ಬಾರ್ದಾಗಿತ್ತು. ಇದನ್ನು ಅವರು ಇವತ್ತು ಅವ್ರ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲ ಪೊಲಿಟಿಷಿಯನ್ಸ್ ಮ್ಯಾಕ್ಸಿಮಮ್ ಎಲ್ಲರೂ ಏನಪ್ಪ ಅಂತಂದ್ರೆ ವೈಚಾರಿಕದಾರು ವೈಜ್ಞಾನಿಕವಾಗಿದ್ದಾರೆ ಅನ್ನೋದಿಲ್ಲ. ಇವ್ರಲ್ಲಿ ಅನೇಕರು ಇವತ್ತಿಗೂ ಸಹಿತ ಗುಡಿ ಸುತ್ತಲೂ ಅಧಿಕಾರ ಸಿಗ್ತದೆ. ಯಾವುದೋ ದೇವ್ರಿಗೆ ಹೋಗಿ ತೆರಿ ಬಿಡಿಸ್ಕೊಂಬಂದ್ರೆ ಒಂದು ಹೊಸದೇನು ಸಾಧನೆ ಆಗ್ತದೆ. ಇಂಥ ನಂಬಿಕೆಗಳು ಇವತ್ತು ಇದ್ದಾವೆ.